ಮೈಸೂರು ಭಾಗದಲ್ಲಿ ಮಾತ್ರ ಅಲ್ಲ, ಕಾಫಿನಾಡು ಚಿಕ್ಕಮಗಳೂರು ಭಾಗದಲ್ಲೂ ಕೂಡ ವಿಪರೀತ ಮಳೆ ಆಗ್ತಾ ಇದೆ. ಪರಿಣಾಮ ಹಲವು ಅವಾಂತರಗಳನ್ನ ಚಿಕ್ಕಮಗಳೂರಿನ ಜನ ಕೂಡ ಎದುರಿಸ್ತಾ ಇದ್ದಾರೆ. ಭಾರಿ ಗಾಳಿ ಮಳೆಗೆ ಮನೆ ಮೇಲೆ ಬೃಹತ್ ಮರ ಒಂದು ಬಿದ್ದುಬಿಟ್ಟಿದೆ. ಗಿರಿಜಾ ಅನ್ನೋರ್ ಮನೆ ಅದು ಸಂಪೂರ್ಣ ಜಖಮಾಗೋಗಿದೆ. ಅದೃಷ್ಟವಶಾತ್ ಯಾವುದೇ ಪ್ರಾಣಾಪಾಯ ಸಂಭವಿಸಿಲ್ಲ. ಮನೆಯಲ್ಲಿದ್ದ ಗೃಹೋಪಯೋಗಿ ವಸ್ತುಗಳೆಲ್ಲವೂ ಕೂಡ ಹಾಳಾಗೋಗಿದೆ. ಕಳಸದ ಬಾಳೆಹೊಳೆ ಸಮೀಪದ ಕಗ್ಗನಹಳ್ಳ ಅನ್ನೋ ಗ್ರಾಮದಲ್ಲಿ ಆಗಿರೋ ಘಟನೆ. ಮೂಡಿಗೆರೆಯಿಂದ ಆ ಕಡೆಗೆ ಕಳಸದಲ್ಲಿ ಬಾಳೆಹೊಳೆ ಅನ್ನೋ ಸಮೀಪ ಕಗ್ಗನಹಳ್ಳ ಅನ್ನೋ ಗ್ರಾಮ. ಅಲ್ಲಿ ಸುತ್ತಮುತ್ತ ಜಾಸ್ತಿ ಮರ ಈ ತೋಟದ ನಡುವೆನೆ ಮನೆ ಕಟ್ಕೊಂಡಿರೋದು ಜಾಸ್ತಿ. ಜೋರ್ ಮಳೆ ಬಂದಿದೆ, ಕಾಫಿ ಗಿಡ ಎಲ್ಲ ಹಾಳಾಗೋಗಿದೆ. ಅದರ ನಡುವೆ ದೊಡ್ಡ ಒಂದು ಬೃಹದಾಕಾರದ ಮರ ಏನಿದೆ ಮನೆ ಮೇಲೆ ಬಿದ್ದಿದೆ. ಮನೆ ಹಂಚಿನ ಸಮೇತ ಎಲ್ಲ ಶೀಟ್ ಹಾಕಿದ್ದಾರೆ ನೋಡಿ. ಅಲ್ಲಿ ಮನೆಯೊಳಗಿರುವಂತಹ ವಸ್ತುಗಳೆಲ್ಲವೂ ಹಾಳಾಗಿದೆ. ಒಂದು ದೇವ್ರದ ಏನಪ್ಪಾ ಅಂದ್ರೆ ಜೀವ ಹಾನಿ ಆಗಿಲ್ವಲ್ಲ, ಆಸ್ತಿ ಹಾನಿ ಬಿಡಿ, ಇವತ್ತಿಲ್ಲ ಅಂದ್ರೆ ನಾಳೆ ಸಂಪಾದನೆ ಮಾಡ್ಕೋಬಹುದು. ಅದಕ್ಕೆ ಅವ್ರೀಗ ನಿಟ್ಟುಸಿರು ಬಿಡ್ಬೇಕಷ್ಟೇ, ದೇವ್ರಿಗೆ ಕೈ ಮುಗಬೇಕು. ಚಿಕ್ಕಮಗಳೂರಿನಲ್ಲಿ ಆಗಿರುವಂತಹ ಅವಾಂತರ ಇದು. ದೊಡ್ಡ ಸಿಲ್ವರ್ ಮರ ಕಂಡಂಗೆ ಕಾಣಿಸ್ತದೆ ಮೇಲ್ನೋಟಕ್ಕಿದು. ಚಿಕ್ಕಮಗಳೂರಿನಲ್ಲಿ ಆಗಿರೋ ಘಟನೆ. ವಿಪರೀತ ಗಾಳಿ ಮಳೆಗೆ ಮರ ಒಂದು ಮನೆ ಮೇಲೆ ಬಿದ್ದಿದೆ.